ನಿನ್ನೆ ಮೊನ್ನೆ ಬಂದಿರೋದು ನೀನು ಅವ್ರು ಅರ್ಥ ಮಾಡ್ಕೋಬೇಕಾಗಿರೋದು ಅಲ್ವಾ. ಅಪ್ಪ ಅಮ್ಮ ಏನ್ ಮಾಡ್ತಾರೆ, ಫಸ್ಟ್ 20 years ಪಾಪ ಕಷ್ಟಪಟ್ಟು ನೀನ್ ಬೆಳೆಸ್ತದೆ. ನೀನು ನಿನ್ನೆ ಮೊನ್ನೆ ಬಂದಿರೋ ಹುಡುಗಿ ಇದ್ದಾರೆ, ಅವಳೇ ಗ್ರೇಟು, ಅವಳೇ ಒಪ್ಕೊಂತೀನಿ ಗುರು. ಲೈಫ್ ಅಲ್ಲಿ ಒಂದ್ ಸ್ಟೇಜ್ ಅಲ್ಲಿ ಎಲ್ಲ ಅವಳೇ ಅನ್ಸುತ್ತೆ. ನಿನ್ಗೇನು ಅಬ್ಬವ ಏನಿದ್ರು ಅವಳಿದ್ದೆ ಸಾಕು ಅನ್ಸುತ್ತೆ. ನೀನ್ ಊಟ ಮಾಡಿದ್ರು ಪರವಾಗಿಲ್ಲ, ಅವಳೇ ಗ್ರೇಟ್ ಅನ್ಸುತ್ತೆ. ಬಟ್ ಸ್ಟಿಲ್ ಯುವರ್ ಪೇರೆಂಟ್ಸ್ ಅದೇ ನಮ್ಗೆ ಆ ಟೈಮಲ್ಲಿ ಅನ್ಸಲ್ಲ ಗುರು. ನಾನ್ ಇವಾಗ ನಿನ್ ಕುಡ್ಬಿಟ್ಟು ಹೇಳ್ತಾ ಇದೀನಿ, ನೀನ್ ಕೇಳ್ತಾ ಇದ್ಯಾ. ಬಟ್ ಸ್ಟಿಲ್ ನಿನ್ ಅದ್ ಎಕ್ಸ್ಪೀರಿಯನ್ಸ್ ಆದಾಗ್ಲೇ ನಿನ್ಗೆ ಅರ್ಥ ಆಗೋದು. ಅದಲ್ಲಿ ಮಗ ಒಂದ್ ದಿವಸ ಮಾತಾಡ್ತೀನಿ, ಒಂದ್ ದಿವಸ ಇಲ್ಲ ಗುರು, ಅವ್ನಿಗೆ ಆಗಿದೆ ನನ್ಗೆ ಗೊತ್ತು. ಹೇಳ್ತಾರ ಅಷ್ಟೇ ಅವನು ಫಿಟ್ ಆಗಿದೆ ನೋಡಿದ್ರು. ಯಾವ ತರ ಟೈಮ್ ಮಾಡ್ಕೊಂಡ್ಬಿಡ್ಬೇಕು ಆಗಲ್ಲ. ನಾನು ಸುಮ್ಮನೆ ತಿಕ್ಕಾಕೊಂತ ಇದೀನಿ ನಂಗೆ ಗೊತ್ತು. ಬಟ್ ಸ್ಟಿಲ್ ಏಜ್ ಅಲ್ಲಿ ಹಾಗೆ ಆಗುತ್ತೆ. ನೀನ್ ಏನು ಮಾಡಕ್ಕಾಗಲ್ಲ, ಆಗುತ್ತೆ. ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನೀನು ನಂತರನೇ ಕುಡಿದ್ಬಿಟ್ಟು ಇನ್ನೊಬ್ಬ ಅವಾಗ ಯಾರು ನಿನ್ ಮಾತಾಡಲ್ಲ. ಸೀರಿಯಸ್ಲಿ ಗುರು, ನಾನ್ ಇವಾಗ ಹೆಂಗ್ ತಿಕ್ಕಾಕೊಂತ ಇದೀನೋ, ನಾನು ಬಿಜಿ ಜಾಗದಲ್ಲೇ ಕುತ್ಕೊಂಡು ಇವ್ನ್ ಕುಡಿದ್ಬಿಡಿಯಾನೆ, ನಾವೇನ್ ಮಾಡ್ಬೇಕು ಕೇಳಬೇಕು ಅಂತ ನಾನ್ ಕೇಳ್ತಾ ಇದ್ದೆ. ಮುಂಚೆನೆ 81 ಸೀರಿಯಸ್ಲಿ ಗುರು, ನಾನು ನಿನ್ ಜಾಗದಲ್ಲೇ ಕುತ್ಕೊಂಡು ಕೇಳ್ತಾ ಇದ್ದೆ. ಅವನು ನಿಜ, ನನ್ಗೂ ಗರ್ಲ್ಫ್ರೆಂಡ್ ಇದ್ದು.